ಯಾಕಮ್ಮ ಇಂತ ಕುಡುಕರ ಮನೆ ಕೊಟ್ಬಿಟ್ಟಿದೀರಿ? ಗೊತ್ತಿಲ್ಲ ಮೇಡಮ್ ನನಗೆ. ಕುಡುಕರ ಮನೇಲಿ ಹೇಗ್ ಬದುಕ್ತಾರ? ಗೊತ್ತಾಗಿಂದಾನು ಇದೇನೆ. ಹುಡ್ಗ ಕುಡಿಯಲ್ಲ ಮೇಡಮ್, ಯಾವತ್ತಾದ್ರೂ ಕುಡಿತಾರೆ. ಕುಡಿದ್ರು ನಮ್ಗೆ ಇದುವರೆಗೂ ನಮಗ್ ಗೊತ್ತಿಲ್ಲ, ನಾವು ನೋಡಿದ್ದಿಲ್ಲ ಮೇಡಮ್. ಯಾಕಮ್ಮ ಬೇಕು ಈ ಗಂಡ ಈ ಮನೆ? ಯಾಕಂದ್ರೆ ನಾನು ಎಲ್ಲದಕ್ಕೂ ಹೋಗ್ತೀನಿ ನೋಡ, ಅದಕ್ಕೆ ನಾನು ಒಳ್ಳೆಯವನು. ಅವ್ರು ಮಾತಾಡ್ತಾರಲ್ಲ ಕೆಟ್ಟವ್ರು ಮೇಡಮ್, ಅಷ್ಟೇ, ಇನ್ನೇನಿಲ್ಲ. ಹೋಗ್ತೀನಮ್ಮ ಅವ್ರ ಮನೆಗೆ? ಹೋಗ್ಲೇಬೇಕಲ್ಲ ಮೇಡಮ್, ಒಂದು ಬೇರೆ ಕೊಟ್ಬಿಟ್ಟಿದಾರಲ್ಲ. ಇಷ್ಟ ದಿವಸ ಹೋಗ್ಲಿಲ್ವಲ್ಲ, ಏನಾದ್ರು ತೊಂದ್ರೆ ಆಯ್ತಾ ಹೋಗದೆ ಇರೋದ್ರಿಂದ? ಏನು ತೊಂದ್ರೆ ಇಲ್ಲ ಮೇಡಮ್. ಮತ್ತೆ ಇದ್ ಬಿಡಿ ತಾಯಿ ಮನ್ಲಿ. ಅದ್ ಹೆಂಗ್ ಇರಕ್ಕಾಗುತ್ತೆ? ಎಷ್ಟ್ ದಿನ ಇರಕ್ಕಾಗುತ್ತೆ? ಮತ್ ಯಾಕೆ ಅವ್ರ ಬಗ್ಗೆ ದೂರ ಕೂತಿದ್ದೀರಿ? ಹೋಗತ್ತಾನೆ. ನೀವು ಹೋದ್ರೆ ನಾನು ಇವಾಗೆ ಹೋಗ್ಬಿಡ್ತೀನಿ. ಕಷ್ಟನೋ ಸುಖನೋ ಎದುರಿಸ್ಬೇಕು, ಅದಕ್ಕೆ ಹುಟ್ಟಿರೋದು ಈ ಪ್ರಪಂಚದಲ್ಲಿ. ಅದಕ್ಕೆ ಬುದ್ಧಿ ಕೊಟ್ಟಿರೋದು, ಕೈ ಕಾಲು ಕೊಟ್ಟಿರೋದು ಭಗವಂತ. ಅವ್ರನ್ನ ದೂರಕ್ಕಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾವು ಸರಿ ಇದೀವ ಅಂತ ಫಸ್ಟ್ ನೋಡ್ಬೇಕು. 2 ವರ್ಷ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ಫೋನ್ ಮಾಡಿದ್ರೆ ನಾನೇನಾದ್ರು ಈ ತರ ಮಗು ಹುಷಾರಿಲ್ಲ ಬಂದ್ ನೋಡ್ಕೊಂಡು ಹೋಗ ಅಂದ್ರೂ ಬೇರೆಯವ್ರ ಹತ್ರ ಕೊಟ್ಬಿಡೋದು. ನಿಮ್ ಮನೆಗೆ ಯಾಕಮ್ಮ ಬರ್ಬೇಕು ಅವ್ರು? ನೀವು ಅವ್ರ ಮನೆಗೆ ಹೋಗಿ ತೋರಿಸಿ ಮಗು. ಅವ್ರ ಮಗು ಹೋಗ್ಲಿ ಮೇಡಮ್, ನನ್ ಹೋಗಲ್ಲ. ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರಿ ನೀವು? ನಾನ್ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ. ಅವ್ರು ಬಂದು ನಮ್ಮ ಮನೆಗೆ ಕರ್ಕೊಂಡು ಹೋಗೋದು. ನಾನು ಅದೇ ಹೇಳಿ, ನಿಮ್ ಮನೆಗೆ ಬಂದು ನಾನು ಕರ್ಕೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ನಿಮ್ಮಮ್ಮ ಹೇಳಿದಾರಲ್ಲ ನನ್ ಮನೆ ಇದು ಕಾಲಿಗೆ ಕೊಡ ಅಂತ, ನಾನು ಬರಲ್ಲ. ಯಾರು ಅಂದಿಲ್ಲ ಮೇಡಮ್, ಆತರ ಹೇಳ್ತಾರೆ ಮೇಡಮ್. ನನ್ ಮಗನ್ ತರ ತಂದೆ ನೋಡಕ್ ಕರ್ಕೊಂಡೋಗಕ್ ಬಂದ್ರ ಅವ್ರು. ಬರ್ಬೇಡ ಎಷ್ಟಿತ ಹೇಳಿದೀನಿ ಕೇಳಿ. ನಾನು ಕರೆದ್ನ ಕೇಳಿ ಮೇಡಮ್. ನಮ್ಮ ಅಪ್ಪನ್ಗೆ ಹುಷಾರಿಲ್ಲ, ನಾನು ಕರೆದ್ನ. ನಾನು ಕರೆದ್ನಾ ಹೇಳಿದ್ರೆ ತಾನೇ ಮೇಡಮ್ ನಮಗ್ ಗೊತ್ತಾಗೋದು. ನೀವು ಕೇಳಿದ್ರೆ ತಾನೇ ಗೊತ್ತಾಗೋದು. ನಾನ್ ಫೋನ್ ಮಾಡಿದ್ರೆ ಬೇರೆಯವ್ರ ಹತ್ರ ಕೊಡ್ತಾರಲ್ಲ. ಫ್ಯಾಮಿಲಿ ಬಗ್ಗೆ ಗಂಡಂಗ್ ಹೇಳುತ್ತಾನೆ. ಮಹಿಳಾ ಸಂಘ ಏನು? ಅದೇ ಮೇಡಮ್, ಫೋನ್ ಮಾಡಿದ್ರು ಅವ್ರು ಎಷ್ಟು ಸಲ ಟ್ರೈ ಮಾಡಿದ್ರು ಗೊತ್ತಾ? ಬದುಕಕ್ಕೆ ಮೇಡಮ್ ಇಷ್ಟು ಮಾಡಿದ್ದು. ಕಡೆ ಮಹಿಳಾ ಸಂಘದವ್ರು ನಮ್ ಕಡೆ ನಿಮ್ಗೆ ಅವರಿಂದ ತೊಂದರೆ ಆಗ್ತಾ ಇದೆಯಲ್ಲ, ನೀವು ಅವ್ರನ್ನ ಮಾತಾಡಿಸ್ಬಿಡಿ ಒಂದ್ಸತಿ. ಅದೇ ನಾನು ಏನ್ ಮಾಡಿದೀನಿ ಅಂತ ಇವಾಗ ಕೇಳ್ಬೇಕು ಮೇಡಮ್. ಚೆನ್ನಾಗಿ ಮಾಡಿದೀನ? ಏನ್ ಮಾಡಿದೀನಿ? ಹೊಡ್ದಿದ್ದೀನ ಮೇಡಮ್? ಚಪ್ಪಲಿ ತಗೊಂಡು ಗಂಡನ್ ಕಚ್ಚಿದ್ದಾರೆ. ಚೂಚಾರ ಆಗ್ಬಿಟ್ಟು ಇತಿಮಿತಿ ಇರುತ್ತೆ ಜಾಸ್ತಿ. ನಾಮಕರಣದಲ್ಲಿ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿ ಹೊಡೆದಿರೋದು, ಯಾರೋ ಹಿಡ್ಕೊಂಡ್ ಬಂದು ಎಲ್ಲ ಹೊಡೆದಿರೋದು ಮೇಡಮ್. ಅದು ಹೊಡೆದ್ಬಿಡ್ತಾರೆ. ನೀನು ಒಂದ್ ಹೆಣ್ಣು ಏನೋ ಸುಳ್ಳು ಹೇಳಿದ್ರೆ ಒಂದ್ ಇತಿಮಿತಿ ಇರ್ಲಿ. ನನ್ ಮನೆಯಲ್ಲಿ ಇಟ್ಕೊಂಡಿದ್ದಕ್ಕೆ ಬಾಡಿಗೆ ಮನೆ ಮಾಡಕ್ಕೂ ಜಾಗ ಇಲ್ಲ. ಅಕ್ಕನ ಮನೇಲಿ ಹೋಗಿದ್ರು. ನಮಗೂ ಹೇಳ್ದೆ ಬೇಡ್ರೆ ಬೇಡ, ಅಕ್ಕನ ಮನೆಗ್ ಬೇಡ ಅಂತ. ನಾವು ಹೇಳಿದ್ವಿ ಅತ್ತೆ ಮನೆಗ್ ಬೇಡ ಅಂತ ಓಡೋಗ್ಬಿಟ್ಟಿದ್ರು. ಮನೆಗ್ ಬಂದೆ ನಮ್ಮ ಅಪ್ಪ ಅಮ್ಮನ ಅವ್ರ ಮನೆಗೆ ಕಳ್ಸ್ಬಿಟ್ರು, ಅವ್ರ ಅಪ್ಪ ಅಮ್ಮನು ಕಳ್ಸ್ಬಿಟ್ರು. ಅಮ್ಮ ಅಪ್ಪ ಬೇಡ, ಹೆಣ್ಮಕ್ಳು ಬರ್ಬಾರ್ದು, ಅಮ್ಮ ಅಪ್ಪ ಬರ್ಬಾರ್ದು. ಬರ್ತೀಯ ನೀನ್ ಒಬ್ಬನ್ ಬಾ. ಅದು ಏನು ಆಡ್ಬಡಿನಲ್ಲೇ ಮನೆ ಮಾಡ್ಬೇಕು, ಇಲ್ಲಾಂದ್ರೆ ಕೋರ್ಮಗಳನ್ನ ಮನೆ ಮಾಡ್ಬೇಕು. ಎಲ್ಲ ಮನೆ ಮಾಡಂಗಿಲ್ಲ. ಎಷ್ಟು ದಿನ ಅಂತ ನೀವು ಮದುವೆ ಆಗಿ? ಈ ತಿಂಗಳಿಗೆ 1 ವರ್ಷ ಆಗುತ್ತೆ. 1 ವರ್ಷ. ಎಷ್ಟು ದಿನ ನನ್ ಜೊತೆ ಮಾತಾಡಿದ್ಯಾ? ಎಷ್ಟು ದಿನ ನಮ್ಮ ಮನೆಗೆ ಬಂದಿದ್ಯಾ ನೀನು? ನಾನು ನಮ್ ಭಾವನ ಹತ್ರ ನಾನು ಮಾವ ಅಂತ ಕರೀಲಿಲ್ಲ ಅಷ್ಟೇ. ನಾನು ಯಾರನ್ನೂ ಅಷ್ಟೊಂದು ಇದಾಗ ಕರೆಯಲ್ಲ. ಇಷ್ಟಕ್ಕೂ ನಮ್ಮ ಅಮ್ಮ ಅವ್ರ ತಮ್ಮನ್ನೇ ನಾನು ಮಾವ ಅಂತ ಕರೆಯಲ್ಲ. ಎಷ್ಟು ವರ್ಷ ಕಷ್ಟ ಪಟ್ಟಿದ್ದಾಳಮ್ಮ ಅವ್ರ ಮನೇಲಿ ನಿಮ್ಮ ಅಕ್ಕ? ಇರೋರ್ಗು ಕಷ್ಟನೇ ಪಟ್ಟಿದ್ದಾಳೆ ಮೇಡಮ್. ನಾವೇನಾದ್ರು ಮಾತಾಡಿದ್ರೆ ಕೂಡ ಅವ್ರು ತಿರ್ಗಿ ಮಾತಾಡಲ್ಲ. ಇವಳು ಮಾತಾಡ್ತಾಳ ಅನ್ನೋ ನನ್ಗೆ ಗೊತ್ತೇ ಇಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇಷ್ಟು ದಿನ ನಾವೇನಾದ್ರು ನಾನು ಚಿಕ್ಕವಳು, ಅವಳಿಗೆ ಎಷ್ಟು ವರ್ಷ? 8 ವರ್ಷ ಚಿಕ್ಕವಳು ನಾನು. ಅವಳಿಗಿಂತ ಒಂದ್ ಮಾತಂದ್ರೆ ಅಷ್ಟೇ ಅವಳು ಹತ್ಕೊಂತಾಳೆ ಹೊರತ. ಅವಳು ಒಂದ್ ಮಾತು ಆಡಿದ್ದಿಲ್ಲ ಮೇಡಮ್. ನಮ್ಮ ಹತ್ರನೇ ಆಡಿದ್ದಿಲ್ಲ ಅಂದ್ರೆ ಅವ್ರು ಯಾರಂತಾನೆ ಗೊತ್ತಿಲ್ಲ. ಅವ್ರ ಗೊತ್ತಿಲ್ಲ ಮೇಲೆ ಮಾತಾಡಲ್ಲ ಮೇಡಮ್. ಇವಳು ಯಾರ ನಮ್ಮ ಮಗು ಅಂತ ನಾವ್ ಹೆಚ್ಚಾಗಿ ಹೇಳ್ತಾ ಇಲ್ಲ. ಇವಳು ಮಾತಾಡ್ತಾಳೆ, ನನ್ ಮಗನು ಮಾತಾಡ್ತಾನೆ. ಇವಳು ಮಾತೇ ಆಡಲ್ಲ ಮೇಡಮ್. ಅಲ್ಲಮ್ಮ, ಇದ್ದಿದ್ದೇ 3 ತಿಂಗಳು 4 ತಿಂಗಳು, ಅದ್ರಲ್ಲಿ ತುಂಬಾ ಕಷ್ಟ ಪಟ್ಬಿಟ್ರಂತಲ್ಲಮ್ಮ ನಿಮ್ಮ ಅಕ್ಕ. ಏನ್ ಕಷ್ಟ ಪಟ್ರು? ನನಗೊಂದ್ ಸ್ವಲ್ಪ ಹೇಳಿ, ಅವ್ರನ್ನ ಕೇಳೋಣ ಏನ್ ಕಷ್ಟ ಅಂತ. ಏನ್ ಕಷ್ಟ ಅಂದ್ರೆ ಇವಾಗ ಮೇಡಮ್, ಇವಾಗ ಎಲ್ಲಾರು ಫ್ಯಾಮಿಲಿ ಆಗಿರ್ತಾರಲ್ಲ, ಇವ್ರು ಎಲ್ಲಾರು ಇವ್ರ ಬಟ್ಟೆ ಎಲ್ಲ ಇವಳೇ ಹೋಗ್ಬೇಕಾ? ಅವ್ರವ್ರ ಬಟ್ಟೆ ಅವ್ರವ್ರು ಒಕ್ಕೊಳಕ್ಕಾಗಲ್ಲ. ಅವ್ರ ಗಂಡಂದು ಅವ್ರದ್ದು ಅವ್ರ ಮಕ್ಕಳದು ಮಾತ್ರ ಅವ್ರು ಒಕ್ಕೋತಾರೆ. ಇವ್ರದೆಲ್ಲ ಬಟ್ಟೆ ಅವ್ರದೆಲ್ಲ ಮೇಡಮ್. ಸ್ವಲ್ಪ ದಿನ ಡೇಟ್ ಆಗ್ಬಿಟ್ಟಿದ್ರು, ಅದನ್ನ ಹಂಗೆ ತಗೊಂಬಂದ್ ಹಾಕಿದ್ದಾರೆ. ಅದೆಲ್ಲ ಹೋಗ್ಯಾಕ ಆಗುತ್ತಾ ಮೇಡಮ್? ನಿಮ್ ಮನೇಲಿ ಸುಖದ್ ಸುಪ್ಪತ್ಗೆ ಬೆಳೆಸಿದ ಹುಡುಗಿನ ಯಾಕಮ್ಮ ತಗೊಂಡೋಗ ಬಡವ್ರ ಮನೆ ಕಟ್ಟಿಲ್ದೆ ಕೊಟ್ಬಿಟ್ಟೆ ಮೇಡಮ್. ಏನ್ ಮಾಡಕ್ ಆಗುತ್ತೆ? ಮದುವೆ ಮುಂಚೆ ಗೊತ್ತಿಲ್ಲ. ವಾಷಿಂಗ್ ಮೆಷಿನ್ ಕೊಡಿಸ್ಬಿಡಿ. ಎಲ್ಲ ಕೊಡ್ತಿದೀನಿ ಮೇಡಮ್. ಇವಾಗ ವಾಷಿಂಗ್ ಮಿಷಿನ್ ಒಂದ್ ಕೊಡ್ಸ್ಬೇಕಷ್ಟೇ. ಹೌದು, ಮತ್ತೆ ನಿಮ್ ಮಗಳ ಬಟ್ಟೆ ಹೋಗೆಲ್ಲ ಅಡಿಗೆ ಮಾಡಕ್ ಅಡಿಗೆಯವ್ರು ನಿಡಿಸ್ಬಿಡಿ. ಪಾತ್ರೆ ತೊಳೆಯಕ್ ಒಬ್ಬರನ್ನ ಕರ್ಕೊಂಡ್ ನಿಡಿಸ್ಬಿಡಿ. ನಿಮ್ ಮಗಳು ಏನು ಮಾಡೋದ್ ಬೇಡ, ಅವ್ರ ಮೇಡಮ್ ಏನು ಮಾಡ್ತಾ ಇಲ್ವಾ ಅವಳು ಅಂತ. ಅವಳಗ್ ಬೇಡ, ಅವಳಿನ್ ಕೇಳಿ ಮೇಡಮ್ ಏನು ಮಾಡ್ತಾ ಇಲ್ವಾ ಅಂತ. ನೀವೇ ಹೇಳ್ಬೇಕ್ರಿ. ಮಾಡ್ತಾ ಇರ್ಲಿಲ್ಲ, ನಾನು ಹೇಳ್ತೀನಲ್ಲ. ನಾನು ಮಾಡಿದ್ ಒಂದಿನ ಊಟ ತಿಂದೇ ಇಲ್ವಂತ ಮೇಡಮ್. ಒಂದಿನ ಅಲ್ಲ, ಅಲ್ಲಿರೋವರೆಗೂ ನೀನ್ ಊಟನೇ ನಾನು ತಿಂದೇ ಇಲ್ವಾ? ನಾನು ಮಾಡೇ ಇಲ್ಲ. ನಿಮ್ಮ ಅಮ್ಮನ ಮನೆಯಿಂದ ತಗೊಂಡ್ಬರ್ತಾ ಇದ್ದೆ. ನನ್ ಮನ್ಸಿಂದ ಅವಳ ಮನ್ಸಿಂದ ಹೇಳಿ ನಾನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವ್ನು ಹೇಳ್ಬಿಡಿ. ಇಲ್ಲ ಆ ಮಗು ಮೇಲೆ ಸತ್ಯ ಮಾಡಿ ಹೇಳಿ ಅವಳು ನೋಡೋಣ. ನಾನೇನೋ ತೊಂದರೆ ಕೊಡಿಲ್ಲ ಅಂತ ಹೇಳ್ತಾ ಇಲ್ಲಪ್ಪ.
ಏನ್ ಇಷ್ಟ ದಿನ ಇಕ್ಕಿದ್ಯಲ್ಲ ಏನ್ ಅಲ್ಲಿ ನೀನ್ ಇಕ್ಕಿರೋದು? ನಿಮ್ಮ ಅಮ್ಮನ್ ಮಾತು ಕೇಳ್ಕೊಂಡು ನೀನೇನಕ್ ಮಾತಾಡ್ತೀಯಾ? ನಿಮ್ಮಮ್ಮ ಏನಕ್ಕೆ ಸೆಂಟ್ರಲ್ ಬರ್ತಾಳೆ? ನಿಮ್ಮಮ್ಮ ಏನಕ್ಕೆ ಸೆಂಟ್ರಲ್ ಬರ್ತಾಳೆ? ನಿಮ್ಮಮ್ಮ ಏನಕ್ಕೆ ಬರ್ತಾಳೆ ಸೆಂಟ್ರಲ್? ನಾವಿಬ್ರೇ ಮಾತಾಡೋಣ. ಅದಲ್ಲ, ನಿಮ್ಮಮ್ಮ ಏನಕ್ಕೆ ಇಷ್ಟ ದಿನ ಸೆಂಟ್ರಲ್ ಬರ್ತಾರೆ? ನೀನ್ ಯಾಕೆ ಮಾತಾಡ್ತಾಳೆ? ಒಳ್ಳೆ ಮೂಗಿ ತರ ನೀನ್ ಕೂತ್ಕೋತೆ, ನಿಮ್ಮಮ್ಮ ಮಾತ್ರ ಮಾತಾಡ್ತಾಳೆ. ನೀನೇನಕ್ಕೆ ಮೂಗಿ ತರ ಕೂತ್ಕೊಂತೀಯ? ನಿಮ್ಮಮ್ಮ ಏನಕ್ಕೆ ಬರ್ಬೇಕು? ನಿಮ್ಮಮ್ಮನ ಕಟ್ಕೊಂಡಿದ್ದೀನಿ, ನಿನ್ ಕಟ್ಕೊಂಡಿದ್ದೀನ ನಾನು? ಹೇಳು, ನಿನ್ನ ಕಟ್ಕೊಂಡಿದ್ದೆ, ನಿಮ್ಮಮ್ಮನ ಕಟ್ಕೊಂಡಿದ್ದೀನ? ಮಾತಾಡ್ತಾರೆ ಮೇಡಮ್ ಇಬ್ರು. ನೋಡಿ ಮೇಡಮ್, ನೀನ್ ಯಾವ ತರ ಆಸೆ ಇದ್ರೆ ಕಟ್ಕೋ. ಮಾತಾಡ್ಬೇಕಾದ್ರೆ ಎಂತಿ ಮಾತಾಡ್ಬೇಕು? ಮಾತಾಡಲ್ಲ. ಏನಮ್ಮ ಮಾತು ಅಂತ ಏನ್ ಗೊತ್ತ ಅವ್ರ ಬಾಯಿಂದ ಅದ್ ಬರ್ತಾ ಇದೆ, ನಾನೇನ್ ಮಾಡ್ಲಿ? ಅವ್ರ ಬಾಯಿಂದ ಬಂದಿದ್ ತಪ್ಪಲ್ಲ, ನಿಮ್ ಬಾಯಿಂದ ಬಂದಿದ್ದ ಅಸಹ್ಯ. ಏನ್ ಮಾಡೋದು? ಯಾಕಮ್ಮ ಇಷ್ಟೊಂದು ಅಸಹ್ಯ? ಮಾತಾಡಕ್ಕೆ ಬರಲ್ಲ, ಮಾತಾಡಿದ್ರೆ ಹೀಗ ನೀವು? ಮದ್ವೆ ಆದ್ಮೇಲೆ ಹೋಗ್ತಾ ಇದ್ದೀರೇನ್ರಿ ಕೆಲ್ಸಕ್ಕೆ? ಹೋಗ್ತಾ ಇರ್ಲಿಲ್ವಾ? ನಾನ್ ಬೇಕಾದ್ರೆ ಸ್ಯಾಲ್ರಿ ಸ್ಲಿಪ್ ಎಲ್ಲ ನನ್ ಜೊತೆ ಇದ್ದವರು ಕೆಲ್ಸಕ್ಕೆ ಹೋಗಿಲ್ಲ. ಇವಾಗೂ ಇದೆ ಸ್ಯಾಲ್ರಿ ಸ್ಲಿಪ್. ಯಾವಾಗ ಹೋದ್ರಮ್ಮ? ನನ್ ಜೊತೆ ಇರೋ ಕೆಲ್ಸಕ್ಕೆ ಹೋಗಿದಾರ ಕೇಳಿ. ನನ್ ಜೊತೆ ಇರೋ ಕೆಲ್ಸಕ್ಕೆ ಹೋಗಿದಾರ ಕೇಳಿ ನೋಡಿ. ಸರಿ, ಆಗಿದ್ದೆಲ್ಲ ಆಗ್ಲಿ ಮೇಡಮ್. ಕರ್ಕೊಂಡ್ ಹೋಗ್ತಾರ ಇಲ್ವಾ? ಏನಕ್ಕೆ ಇವಾಗ ಬರ್ತಾ ಇದ್ದೀರಾ? 2 ವರ್ಷ ಹೇಳಿದ್ರೆ ಏನಕ್ಕೆ ಇವಾಗ ಬರ್ತಾ ಇದೀಯಾ? 2 ವರ್ಷ ಹೇಳಿದ್ರೆ ಇವಾಗ ಏನಕ್ಕೆ ಬರ್ತಾ? ಇಷ್ಟು ವರ್ಷ ನಿಮ್ಮಮ್ಮ ಗಂಡ ಬೇಡ, ನಿಮ್ಮಮ್ಮ ನನ್ ಮುಂದೆನೆ ಗಂಡ ಬೇಡ ಅಂತ ಇದ್ದೋಳು. ಇವಾಗ ನೀನೇನಕ್ಕೆ ಬರ್ತಾ ಇದೀಯಾ? ನೀನೇನಕ್ಕೆ ನನ್ ಜೊತೆ ಇವಾಗ ಬರ್ತಾ ಇದೀಯ 2 ವರ್ಷ ಆದ್ಮೇಲೆ? ಈ ಅಮ್ಮಂಗ್ ವಹಿಸ್ಕೊಂಡು ಇಷ್ಟೊಂದು ನೀವು ಗಂಡನ್ ಬಿಟ್ಬಿಟ್ಟು ಕೂತಿದ್ದೀರಲ್ಲಮ್ಮ. ಏನ್ ಹೇಳೋಣ ನಾವು? ಮೇಡಮ್ ಅವರೇ ಎಂತಿ ಬೇಡ ಅಂತ ಕೂತಿರೋದಷ್ಟೇ. ಇಲ್ವಲ್ಲಮ್ಮ, ಈಗ ಕರ್ಕೊಂಡ್ ಹೋಗಿ ಅಂತ ತಾನೇ ಹೇಳ್ತಾ ಇದೀನಿ. ಎಲ್ಗೋದ್ರು ಬೇಡ ಬೇಡ ನೀನ್ ಬಿಡ್ತಾ ಇಲ್ಲ. ಫಸ್ಟ್ ನೀನ್ ಬಿಡ್ತಾ ಇಲ್ಲ. ನೀನ್ ಬಂದ್ ನೋಡ್ದ ಅವ್ರು ಹೇಳಿದ್ಲು ಅಂತ? ನೀನ್ ನೋಡ್ದ? ಇವಾಗ ಕೇಳ್ದಲ್ಲ, ಏನ್ ಕೇಳ್ದಲ್ಲ? ಯಾಕೆ ಬರ್ತಾಳೆ ಇವಾಗ ಅಂತ? ಇಷ್ಟೆಲ್ಲ ಮಾತಾಡಿದ್ಮೇಲೆ ಬೇಡ ನಾವಲ್ಲ ಅವ್ರು ಕೇಳ್ದಲ್ಲ. ಇವತ್ತು ನಾನು ನಿಮ್ ಮನೆ ಕಾಲಿಸ್ತಾ ಇಲ್ಲ. ಯಾಕಂದ್ರೆ ನನ್ ಮಗಳ ಮೇಲೆ ನಾನು ಸತ್ಯ ಮಾಡಿದೀನಿ ನೋಡು. ಇವತ್ತು ನಾನು ಕಾಲಿಸ್ತಾ ಇಲ್ಲ. ಅದು ಅದಕ್ಕೇನೆ ಮೊನ್ನೆ ಕೂಡ ನಾನು ಬಂದು ನಿಮ್ಮ ಮನೆ ಕಾಲಿಕ್ಕಿಲ್ಲ ಅನ್ನೋ ಪ್ರಶ್ನೆ ಅದೇ. ನನ್ನ ಮಗಳ ಮೇಲೆ ನಾನು ಸತ್ಯ ಮಾಡಿದೀನಿ ಅನ್ನೋ ಒಂದು ಕಾರಣಕ್ಕೆ.